ಭಗವದ್ಗೀತೆ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಶ್ಲೋಕ 9. ಈ ಶ್ಲೋಕದಲ್ಲಿ 3 ಗುಣಗಳು ಹೇಗೆ ಮನುಷ್ಯನನ್ನು ಕಟ್ಟಿಹಾಕುತ್ತವೆ ಎಂಬುದನ್ನು ಪರಮಾತ್ಮನು ತಿಳಿಸುತ್ತಿದ್ದಾನೆ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಭಾರತ, ಹೇ ಅರ್ಜುನ, ಸತ್ವಗುಣವು ಸುಖದಲ್ಲಿ ಸಂಜೇತಿ ತೊಡಗಿಸುತ್ತದೆ, ಮತ್ತು ರಜೋಗುಣವು ಕರ್ಮದಲ್ಲಿ ಹಾಗೂ ತಮೋಗುಣವು ಆದರೂ ಜ್ಞಾನವನ್ನು ಆವೃತ್ಯ ಮುಚ್ಚಿ ಹಾಕಿ ಪ್ರಮಾದದಲ್ಲಿ ಕೂಡ ಸಂಜೇತಿ ತೊಡಗಿಸುತ್ತದೆ. ಹೇ ಅರ್ಜುನ, ಸತ್ವಗುಣವು ಸುಖದಲ್ಲಿ ತೊಡಗಿಸುತ್ತದೆ ಮತ್ತು ರಜೋಗುಣವು ಕರ್ಮದಲ್ಲಿ ಹಾಗೂ ತಮೋಗುಣವಾದರೂ ಜ್ಞಾನವನ್ನು ಮುಚ್ಚಿ ಹಾಕಿ ಪ್ರಮಾದದಲ್ಲಿಯೂ ತೊಡಗಿಸುತ್ತದೆ. ಸತ್ವಗುಣವು ಮನಸ್ಸಿನಲ್ಲಿ ಸ್ವಲ್ಪ ಸುಖವನ್ನು ತರುವುದೇನೋ ನಿಜ, ಆದರೆ ಅದು ನಿಜವಾದ ಆನಂದವನ್ನು ಪ್ರಾಪ್ತಿ ಮಾಡಿಕೊಳ್ಳುವಲ್ಲಿ ಅಡ್ಡಿ ಬರುತ್ತದೆ. ಅದೇ ರೀತಿ ರಜೋಗುಣವು ಮನುಷ್ಯನನ್ನು ತೃಷ್ಣಾ ಸಂಘಗಳ ಮೂಲಕ ಕರ್ಮದ ಬಲೆಗೆ ಸಿಕ್ಕಿ ಹಾಕಿಬಿಡುವುದು. ತಮೋಗುಣವು ಮನುಷ್ಯನ ಬುದ್ಧಿಯನ್ನು ಆವರಿಸಿ ಅವನು ಅವಿವೇಕಿಯಾಗಿ ವರ್ತಿಸುವಂತೆ ಮಾಡುವುದು.